श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करम् शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः भारतीकरुणापात्रं भारतीपदभूषणम् भारतीपदमारूढं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारती परमं क्लिष्टवेदान्तं परया श्लक्ष्णया गिरा यो बोधयति तं वन्दे परमानन्दभारती जन्माद्यस्य यतोऽन्वयादितरतश्चार्थेष्वभिद्यस्वराट् तेने ब्रह्महृदाय आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ಜಿಜ್ಞಾಸುಗಳೇ, ಬಾದರಾಯಣ ಪ್ರಣೀತವಾಗಿರುವಂತಹ ಶ್ರೀಮದ್ ಭಾಗವತ ಮಹಾಪುರಾಣ ಅದರಲ್ಲಿ 7ನೇಯ ಸ್ಕಂದದಲ್ಲಿದ್ದೇವೆ. ಈ ಸ್ಕಂದದಲ್ಲಿ ಕಶ್ಯಪ ಮತ್ತು ದಿತಿ ಇವರಿಂದ ಹುಟ್ಟಿರುವಂತಹ ಹಿರಣ್ಯಾಕ್ಷ ಹಿರಣ್ಯಕಶಿಪು ರಾಕ್ಷಸರಲ್ಲಿ ಮಹಾ ಪ್ರತಾಪಿಗಳು, ಮಹಾ ತೇಜಸ್ವಿಗಳು. ಅಷ್ಟೇ ಕಠಿಣ ತಪಶ್ಚರ್ಯ ಮಾಡುವುದರಲ್ಲಿ ವಿಶೇಷ ಇದುಳ್ಳವರು, ಆಸಕ್ತಿ ಅಥವಾ ಶ್ರಮವುಳ್ಳವರು. ಭಗವಂತನ ವರಾಹಾವತಾರದಲ್ಲಿ ಹಿರಣ್ಯಾಕ್ಷನ ವಧೆ ಆದಮೇಲೆ ಅವರ ಅಣ್ಣ ಹಿರಣ್ಯಕಶಿಪು ನನ್ನ ತಮ್ಮನನ್ನ ಈ ದೇವತೆಗಳು ವಿಷ್ಣುವನ್ನ ತನ್ನ ಪರವಾಗಿ ಮಾಡಿಕೊಂಡು ಮೋಸದಿಂದ ಕೊಲ್ಲಿಸಿದ್ರು. ಹಾಗಾಗಿ ನಾನು ಯಾವತ್ತಿಗೆ ಇವರು ಮೋಸಕ್ಕೆ ಬಲಿಯಾಗಬಾರ್ದು ಅಂತ ಯೋಚನೆ ಮಾಡಿ ಮೊದಲು ತನ್ನ ಕುಟುಂಬದವರೆಲ್ಲರಿಗೂ ಸಾಂತ್ವನ ಹೇಳಿ ಅವರಿಗೂ ಸ್ವಲ್ಪ ವೇದಾಂತೋಪದೇಶ ಮಾಡಿ, ವೇದಾಂತೋಪದೇಶ ಅಂದರೆ ಶರೀರ ಮರಣವಾದರೆ ಅದು ಮರಣವಲ್ಲ, ಯಾಕೆಂದ್ರೆ ಶರೀರ ಬೇರೆ ಆತ್ಮ ಬೇರೆ ಎನ್ನುವಂತಹ ವೇದಾಂತ ವಿಚಾರಗಳನ್ನೇ ಸಾಂತ್ವನದ ದೃಷ್ಟಿಯಿಂದ ಹೇಳಿರ್ತಾನೆ. ಮೋಕ್ಷ ಪಡ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಏನು ಹೇಳಿರೋದಿಲ್ಲ. ಅದನ್ನು ನಾವು ಗಮನದಲ್ಲಿಡಬೇಕು. ಹೀಗಿರುವಾಗ ನಮಸ್ಕಾರ ಗುರುಗಳೇ. ನಮಸ್ತೆ. ಅವನು ಮನೆಯವರಿಗೆಲ್ರಿಗೂ ಸಾಂತ್ವನ ಹೇಳಿ ಭಯಂಕರವಾದ ತಪಶ್ಚರ್ಯಕ್ಕೆ ಹೋಗ್ತಾನೆ. ಅವನ ತಪಶ್ಚರ್ಯದ ಪ್ರಭಾವದಿಂದ ದ್ವಾದಶಾದಿತ್ಯರು ಎಷ್ಟು ಸುಡಬೇಕೋ ಅಷ್ಟು ತೇಜಸ್ಸು ಅವನ ಶರೀರದಿಂದಲೇ ಹೊರಹೊಮ್ಮಲಿಕ್ಕೆ ಶುರು ಆಗುತ್ತೆ. ಆ ಶರೀರದಿಂದ ಉಂಟಾಗಿರುವಂತಹ ಧೂಮ ಇಡೀ ಭೂಮಂಡಲವನ್ನೇ ಮುಚ್ಚಿಬಿಡ್ತದೋ ಏನೋ ಅನ್ನುವಷ್ಟರ ಮಟ್ಟಿಗೆ ಪಸರಿಸ್ತಾ ಹೋಗುತ್ತೆ. ಇದನ್ನು ಗಮನಿಸಿದಂತಹ ದೇವತೆಗಳೆಲ್ಲರೂ ಚತುರ್ಮುಖ ಬ್ರಹ್ಮನಲ್ಲಿ ಹೋದಾಗ ಅವರು ಏನಾದರೂ ಮಾಡಿ ಮೊದಲು ಇವನಿಗೆ ಬೇಕಾಗಿರುವಂತಹ ವರವನ್ನ ಕೊಟ್ಟು ಜಗತ್ತಿಗೆ ಉಂಟಾಗಬಹುದಾಗಿರುವಂತಹ ವಿಕೋಪವನ್ನ ನಿಲ್ಲಿಸಬೇಕು ಅಂತ. ಆಮೇಲೆ ಚತುರ್ಮುಖ ಬ್ರಹ್ಮನು ಹಂಸಾರೂಢನಾಗಿ ಪ್ರತ್ಯಕ್ಷವಾದಾಗ ಹಿರಣ್ಯಕಶಿಪು ಕೇಳಿರುವಂತಹ ವರ ಏನಾಗಿತ್ತು? ಯದಿ ದಾಸ್ಯಸ್ಯಭಿಮತಾನ್ ವರಾನ್ ಮೇ ವರದೋತ್ತಮ ಭೂತೇಭ್ಯಸ್ತದ್ವಿಸೃಷ್ಟೇಭ್ಯೋ ಮೃತ್ಯುರ್ಮಾಭೂನ್ ಮಮ ಪ್ರಭೋ. ನನಗೆ ವರ ಕೊಡಬೇಕು ಅನ್ನುವಂತಹ ನಿನ್ ಮನಸ್ಸಾಗಿದ್ರೆ
ನಿನ್ನಿಂದ ಸೃಷ್ಟಿಯಾಗಿರುವಂತಹ ಯಾವ ಭೂತದಿಂದಲೂ ಭೂತ ಅಂದ್ರೆ ಇರುವಂತಹದ್ದು ಅದು ನಿನ್ನ ಸೃಷ್ಟಿಯ ವ್ಯಾಪ್ತಿಯೊಳಗೆ ಬರುವಂತಹ ಯಾವ ಜೀವಿಯಿಂದಲೂ ನನಗೆ ಮರಣ ಆಗದೇ ಇರುವಂತಾಗಲಿ ಅಂತ. ಅದರ ಜೊತೆಗೆ ನಾಂತರ್ಬಹಿರ್ದಿವಾನಕ್ತಂ ಅನ್ಯಸ್ಯಾದಪಿ ಚಾಯುಧೈಹಿ, ಒಳಗಡೆನೂ ಇಲ್ಲ ಹೊರಗಡೆನೂ ಇಲ್ಲ ನನ್ನ ಸಾವು, ಹಗಲು ಇಲ್ಲ ರಾತ್ರಿನೂ ಇಲ್ಲ, ಯಾವುದೇ ರೀತಿಯ ಆಯುಧಗಳಿಂದಲೂ ಇಲ್ಲ. ನಭೂಮೌ ನಾಂಬರೇ ಮೃತ್ಯುರ್ ನರೈರ್ನ ಮೃಗೈರಪಿ, ಭೂಮಿಯ ಮೇಲೆ ನನ್ನ ಸಾವಿಲ್ಲ, ಆಕಾಶದಲ್ಲಿಯೂ ಸಾವಾಗ್ಕೂಡ್ದು, ಮನುಷ್ಯರಿಂದ ಆಗ್ಕೂಡ್ದು, ಮೃಗಗಳಿಂದ ಆಗ್ಕೂಡ್ದು. ವ್ಯಸುಭಿರ್ವಾ ವಸುವದ್ಭಿಃ ಸುರಾಸುರ ಮಹೋರಗೈಃ, ದೇವತೆಗಳಾಗ್ಲಿ ಸೂರರಾಗ್ಲಿ ಅಸುರರಾಗ್ಲಿ ಋಷಿ ಮುನಿಗಳಾಗಲಿ ಯಾರಿಂದಲೂ ಆಗ್ಕೂಡ್ದು. ಅಪ್ರತಿದ್ವಂದ್ವತಾಂ ಯುದ್ಧೆ ಐಕಪತ್ಯಂ ಚ ದೇಹಿನ, ನನಗೆ ಯುದ್ಧದಲ್ಲಿ ಪ್ರತಿದ್ವಂದ್ವಿ ಅಂತ ಯಾರು ಉಳಿಕೂಡ್ದು, ನನ್ನ ಏಕಾಧಿಪತ್ಯ ಸಾಮ್ರಾಜ್ಯ ಸ್ಥಾಪನೆಯಾಗಬೇಕು ಅನ್ನುವಂತಹದ್ದನ್ನ ಅವನು ವರ ಆಗಿರ್ತದೆ, ಬೇಡಿಕೆ ಆಗಿರ್ತದೆ. ಅವನು ತಪಶ್ಚರ್ಯ ಮಾಡಿರ್ತಾನೆ, ಅದಕ್ಕೆ ಪ್ರತಿಫಲವಾಗಿ ವರವನ್ನು ಕೊಡಬೇಕಾಗಿರುವಂತಹದ್ದು ಬ್ರಹ್ಮನಿಗೆ ಅನಿವಾರ್ಯ. ಈಗ ನೋಡಿ, ನಾವು ಸಾಧಾರಣವಾಗಿ ಏನ್ ಮಾತಾಡ್ತೀವಿ, ನಾವೆಲ್ಲರೂ ವಿಧಿಯಿಂದ ಕಟ್ಟಾಕಿದ್ದೇವೆ ಅಂತ. ನಾವಷ್ಟೇ ಅಲ್ಲ, ಚತುರ್ಮುಖ ಬ್ರಹ್ಮನೂ ಕಟ್ಟಾಕಲ್ಪಟ್ಟಿದ್ದಾನೆ ವಿಧಿಯಿಂದ. ತಪಶ್ಚರ್ಯ ಮಾಡಿದ್ರೆ ವರ ಕೊಡಬೇಕು ಅನ್ನುವಂತಹ ವಿಧಿಗೆ ಅವನು ಗಂಟು ಬೀಳಬೇಕು, ಹಾಗೆ ಕೊಟ್ಟಾಯ್ತು. ಆ ಕಾರಣದಿಂದ ಆಮೇಲೆ ಮತ್ತೆ ಅದಕ್ಕೇನೋ ಉಪಾಯ ಮಾಡಿ ಅದರ ಪರಿಹಾರ ಮಾಡ್ಕೊಳ್ಬೇಕು, ಅದು ಅವನ ತಾಪತ್ರೆ, ಅದನ್ನ ಮುಂದೆ ಮಾಡ್ದ ಭಗವಂತ. ಆದ್ರೆ ಇವಾಗ ವರ ಕೊಡೋದಿಲ್ಲ ಅನ್ನೋ ಹಾಗಿಲ್ಲ. ಅದನ್ನ ನಾವು ಗಮನಿಸಿ ಪಾಠ ಏನ್ ತೆಗೆದುಕೊಳ್ಬೇಕು. ರಾಕ್ಷಸರಂಥವರೇನೆ ತಪಶ್ಚರ್ಯ ಮಾಡಿ ಭಗವಂತನಿಂದ ವರ ಪಡ್ಕೊಳ್ಬಹುದು ಅಂತಾದ್ರೆ ನಾವು ತಪಶ್ಚರ್ಯ ಮಾಡಿ ಯಾಕೆ ಪಡ್ಕೊಳಕ್ ಸಾಧ್ಯ ಇಲ್ಲ ಅಂತ. ಅಂದ್ರೆ ನಾವೇನ್ ನರಿಯೋ, ನಾವೆಲ್ಲ ಕರೆದ್ರು ಬರ್ತಾನೆಯೇ ಭಗವಂತ ಅನ್ನುವಂತಹ ಮಾತನ್ನ ನಾವು ಮಾತಾಡ್ತೀವಿ. ಇದ್ರ ಬಗ್ಗೆ ಮುಂಚೆನೆ ಒಂದು ಪ್ರಸಿದ್ಧವಾಗಿರುವಂತಹ ಹಿಂದಿ ಹಾಡು ಹೇಳಿದ್ದೆ. ಭಗವಂತ ಬರೋದಿಲ್ಲ ಅಂತ ಯಾರು ಹೇಳಿದ್ರು, ನಿಮಗೆ ಮೀರಾ ಥರ ಕರೆಯೋದಕ್ಕೆ ಬರೋದಿಲ್ಲ ಅನ್ನೋ ರೀತಿಯ ಹಾಡುಗಳು ಪ್ರಸಿದ್ಧವಾಗಿರುವಂಥದ್ದು, ಭಕ್ತಿ ಭಾವದಿಂದ ಹೇಳಿರುವಂಥದ್ದು. ಆ ಪ್ರಕಾರವಾಗಿ ಅವನು ವರವನ್ನ ಪಡೆದುಕೊಂಡು ಆಮೇಲೆ ತನ್ನ ಅಸಲಿ ವರಸೆ ಶುರು ಮಾಡ್ದ. ಹಿರಣ್ಯಕಶಿಪು ಎಲ್ಲಾ ಲೋಕಾಧಿಪತಿಗಳನ್ನ ಗೆದ್ದ, ಗ್ರಹಗಳನ್ನ ಗೆದ್ದ, ಇಂದ್ರನನ್ನ ಅಮರಾವತಿಯಿಂದ ಓಡಿಸಿದ. ದೇವತೆಗಳೆಲ್ಲರೂ ಇವನು ಬರೋದಕ್ಕಿಂತಲೂ ಮುಂಚೆನೆ ಮಾಯವಾಗಿ ಬೇರೆ ರೂಪ ಮಾರುವೇಷ ಹಾಕೊಂಡು ಅಡ್ಡಾಡ್ಲಿಕ್ಕೆ ಶುರು ಮಾಡಿದ್ರು. ಇಂದ್ರನ ಅರಮನೆಯಾಗಿರುವಂತಹ ಅಮರಾವತಿ ಪಟ್ಟಣ ಏನಿದೆ ಅದು ಇವನ ವಶ ಆಗೋಯ್ತು. ಅಲ್ಲಿ ಎಲ್ರಿಗೂ ತನ್ನ ಇರುವಂತಹ ದೇವತೆಗಳಿಗೆ ಅವರಿಗೆಲ್ಲರಿಗೂ ತನ್ನ ಸೇವಕರಾಗಿ ಮಾಡಿಕೊಳ್ಳುವಂತಹದ್ದನ್ನು ಮಾಡ್ದ. ಇದರಿಂದ ಗಂಧರ್ವರು, ಸಿದ್ಧರು, ಚಾರಣರು, ಋಷಿಗುಣರು, ವಿದ್ಯಾಧರರು, ಅಪ್ಸರು ಎಲ್ಲರೂ ಆರ್ಡರ್ ಮೂಲಕವಾಗಿ ಇವನ ಸ್ತೋತ್ರವೇ ಮಾಡಬೇಕು. ಇವನಿಗೇನೆ ಬೆಳಿಗ್ಗೆ ಎದ್ದು ಸುಪ್ರಭಾತ ಹೇಳಬೇಕು. ಋಷಿ ಮುನಿಗಳು ಹೋಮ ಹವನಾದಿಗಳನ್ನು ಮಾಡಬೇಕು ಅಂದ್ರೆ ಆ ಹವಿಸ್ಸು ಇವನಿಗೆ ಅರ್ಪಿಸಿಯೇನೇ ಮಾಡಬೇಕು. ಈ ಪ್ರಕಾರವಾಗಿ ಒಂದು ಹೊಸ ವ್ಯವಸ್ಥೆ ಮಾಡ್ದ. ನಾನು ಈಗಾಗಲೇ ಮುಂಚೆ ಹೇಳದಂತೆ ಅವನ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ, ಇಡೀ ವ್ಯವಸ್ಥೆಯನ್ನ ತನ್ನ ಹತೋಟಿಗೆ ತೆಗೆದುಕೊಳ್ಬೇಕು ಅಂತ. ಅದ್ರ ಹೇಗೆ ಅಂತಂದ್ರೆ, ನಾವ್ ಇವಾಗ ವಿಧಿ ಅಂತ ಹೇಳಿದ್ವಲ್ಲ, ಆ ವಿಧಿ ನನ್ನ ಕೈಯಲ್ಲಿರಬೇಕು ಅನ್ನುವಂತಹದ್ದು ಅವನ ಅಪೇಕ್ಷೆ ಆಗಿತ್ತು. ಹಾಗೆ ಅವನು ಮಾಡ್ಲಿಕ್ಕೆ ಹೊರಟಿದ್ದ. ಆ ಸಂದರ್ಭದಲ್ಲಿ ದೇವತೆಗಳೆಲ್ಲರೂ ಕಂಗಾಲಾಗಿ ಹೋದಾಗ ಅವರಿಗೊಂದು ಧೈರ್ಯದ ರೂಪದಲ್ಲಿ ಆಕಾಶವಾಣಿ ಕೇಳುತ್ತೆ. ಅವರ ಮನಸ್ಸಿನಲ್ಲಿ ಭಗವಂತನ ಪ್ರಾರ್ಥನೆ ಮಾಡಿಕೊಳ್ತಾ ಇರುವಾಗ, ಯಾವಾಗಲಾದರೂ ನಮಗೆ ಇಂತಹ ಕಷ್ಟದಿಂದ ಮುಕ್ತಿ ಬರುತ್ತೋ ಅಂತ ಕೇಳ್ತಾ ಇರುವಾಗ ಒಂದು ಆಕಾಶವಾಣಿಯಿಂದ ಅವರಿಗೆ ಸಾಂತ್ವನ ಸಿಗುತ್ತೆ. ಏನದ ಆಕಾಶವಾಣಿ? ಮಾಭೈಷ್ಟ ವಿಭುಧ ಶ್ರೇಷ್ಠಾ ಸರ್ವೇಶಾಂ ಭದ್ರಮಸ್ತುವಃ ಮದ್ದರ್ಶನಂ ವಿಭೂತಾನಾಂ ಸರ್ವಶ್ರೇಯೋಪಪತ್ತಯೇ. ದೇವತೆಗಳೇ, ವಿಭುಧ ಶ್ರೇಷ್ಠ ದೇವಾನ ದೇವತೆಗಳೇ, ಹೆದರಬೇಡಿ, ನಿಮಗೆ ಒಳ್ಳೆಯದಾಗೋ ಕಾಲ ಬರುತ್ತೆ, ನನ್ನ ದರ್ಶನವನ್ನು ನೀವು ಪಡೀತೀರಿ. ಆದ್ರಿಂದ ಧೈರ್ಯಗುಂದಬೇಡಿ, ಸ್ವಲ್ಪ ತಾಳ್ಮೆ ಇರಲಿ, ಎಲ್ಲದಕ್ಕೂ ಕಾಲ ಅನ್ನುವಂತಹದ್ದು ಬರಬೇಕು ಅನ್ನೋ ಅರ್ಥದಲ್ಲಿ ಧೈರ್ಯ ಬಿಡಬೇಡಿ ಅನ್ನೋ ರೀತಿಯಲ್ಲಿ ಆಶ್ವಾಸನೆ ಕೊಟ್ಟ.
ಭಗವಂತನ ಆಶ್ವಾಸನೆ, ಭಗವಂತನ ವಾಣಿಯಿಂದಲೇನೆ ಆಶ್ವಾಸನೆ ಬಂದಾಗ ಅವರು ಆ ಮಾತಿನ ಮೇಲೆ, ಆ ವಾಣಿಯ ಮೇಲೆ ವಿಶ್ವಾಸವಿಟ್ಟು ಧೈರ್ಯವನ್ನ ತಾಳಿದರು. ಜೊತೆಗೆ ಯೋಗ್ಯವಾದ ಕಾಲ ಬರಬೇಕು ಅಂತ ಹೇಳಿದ್ರಲ್ಲ, ಆ ಕಾಲ ಹೇಗಿರುತ್ತೆ, ಯಾವಾಗ ಬರುತ್ತೆ ಅನ್ನೋದಕ್ಕೂ ಸೂಚನೆ ಕೊಟ್ಟ ಭಗವಂತ. ಯದಾ ದೇವೇಶು ವೇದೇಶು ಗೋಷು ವಿಪ್ರೇಷು ಸಾಧುಷು ಧರ್ಮೇ ಮೈ ಚ ವಿದ್ವೇಷ ಸವಾ ಆಶು ವಿನಶ್ಯತಿ. ನಾಲ್ಕನೆಯ ಸ್ಕಂದದ 27ನೇ ಶ್ಲೋಕದಲ್ಲಿ ನಾವಿದ್ದೇವೆ. ಯದಾ ದೇವೇಶು ವೇದೇಶು ಗೋಷು ವಿಪ್ರೇಷು ಸಾಧುಷು ಧರ್ಮೇ ಮೈ ಚ ವಿದ್ವೇಷ ಸವಾ ಆಶು ವಿನಶ್ಯತಿ. ಬಹಳ ದೊಡ್ಡ ಮಾತು. ಇವತ್ತಿನ ನಮ್ಮ ಸಮಕಾಲೀನ ಸಮಾಜಕ್ಕೆ, ನಮಗೆ ಕಾಣ್ತಾ ಇರುವಂತಹ ಸಮಾಜದಲ್ಲಿ ಏನು ಅಪಸವ್ಯಗಳು ಅಂತ ನಡೀತಾ ಇದ್ದಾವೆ, ಅವುಗಳೆಲ್ಲದಕ್ಕೂ ಒಂದು ರೀತಿಯ ಪರಿಹಾರ ಅಥವಾ ಒಂದು ರೀತಿಯ ದಿಗ್ದರ್ಶನ, ಅಂದ್ರೆ ಪರಿಹಾರಕ್ಕೆ ದಿಗ್ದರ್ಶನ ಅನ್ನೋ ರೀತಿಯಲ್ಲಿ ಈ ಮಾತನ್ನು ನಾವು ಗ್ರಹಿಸಬಹುದು. ಭಗವಂತ ಏನ್ ಹೇಳ್ತಾನೆ, ಯಾರದಾದರೂ ನಾಶ ಅನ್ನೋದು ಯಾವಾಗ ಪ್ರಾರಂಭ ಆಗುತ್ತೆ ಅಂದ್ರೆ, ನಾವು ಹೇಳ್ತೀವಲ್ಲ, ಇಟ್ ಈಸ್ ಬಿಗಿನಿಂಗ್ ಆಫ್ ಹಿಸ್ ಎಂಡಿಂಗ್ ಅಂತ. ಯಾರ್ದಾದ್ರೂ ನಾಶ ಯಾವಾಗ ಪ್ರಾರಂಭ ಆಗುತ್ತೆ ಅಂದ್ರೆ, ಈ ಕಂಡೀಷನ್ ಅಪ್ಲೈ ಆದ್ರೆ ಅವನ ನಾಶ ಪ್ರಾರಂಭವಾಯ್ತು ಅಂತ ತಿಳ್ಕೊಳ್ಬೇಕು. ಯಾವ್ದ್ಯಾವುದು? ಯಾವಾಗ ಅವನಿಗೆ ದೇವತೆಗಳಲ್ಲಿ ದ್ವೇಷ ಶುರು ಆಗುತ್ತೋ, ಯಾವಾಗ ವೇದಗಳಲ್ಲಿ ದ್ವೇಷ ಶುರು ಆಗುತ್ತೋ, ಅಂದ್ರೆ ವೇದಗಳ ವಿರೋಧ ಮಾಡ್ತಾನೆಯೋ, ಗೋಗಳಲ್ಲಿ ಯಾವಾಗ ವಿರೋಧ ಮಾಡ್ತಾನೆಯೋ, ವಿಪ್ರೇಷು ಬ್ರಾಹ್ಮಣರಲ್ಲಿ ಯಾವಾಗ ವಿರೋಧ ಮಾಡ್ತಾನೋ, ಸಾಧುಷು ಸಜ್ಜನರಲ್ಲಿ, ಸಾಧು ಸತ್ಪುರುಷರಲ್ಲಿ ಯಾವಾಗ ವಿರೋಧ ಮಾಡ್ತಾನೆಯೋ, ಧರ್ಮೇ ಯಾವಾಗ ಧರ್ಮ ಅನ್ನುವಂತಹ ಒಂದು ಪರಿಕಲ್ಪನೆ ಏನಿದೆ, ಧರ್ಮ ಅನ್ನುವಂತಹ ಒಂದು ತತ್ವ ಏನಿದೆ, ಅದರಲ್ಲಿ ಯಾವಾಗ ದ್ವೇಷ ಅನ್ನೋದು ಶುರು ಆಗುತ್ತೋ, ಮೈಚ ನನ್ನಲ್ಲಿಯೂ ಕೂಡ, ನನ್ನಲ್ಲಿ ಅಂದ್ರೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಆದ್ರಿಂದ ಭಗವಂತನಲ್ಲಿ ಯಾವಾಗ ದ್ವೇಷ. ಈಗ ನೀವು ಯಾವಾಗ ದ್ವೇಷ ದ್ವೇಷ ಮಾಡ್ಲಿಕ್ಕೆ ಶುರು ಮಾಡ್ತಾನೆಯೋ, ಅವಾಗ ಅವನ ನಾಶ, ಅಂತ್ಯ ಪ್ರಾರಂಭವಾಯಿತು ಅಂತ ತಿಳಿದುಕೊಳ್ಬೇಕು. ಈ ಮಾತು ತ್ರಿಪುರಾಸುರನ ಸಂದರ್ಭದಲ್ಲಿಯೂ, ತ್ರಿಪುರಾಸುರನ ಸಂಹಾರದಲ್ಲಿಯೂ ಈ ಮಾತು ಬಹಳ ಅಲ್ಲಿ ಬಹಳ ಉಪಯೋಗಕ್ಕೆ ಬರುತ್ತೆ ಈ ಮಾತು. ಯಾಕೆ ಅಂದ್ರೆ, ತ್ರಿಪುರಾಸುರ ಈ ಹಿರಣ್ಯಾಕ್ಷರ ಮೊಮ್ಮಗ ಮರಿಮೊಮ್ಮಗ ಅನ್ನೋ ರೀತಿಯಲ್ಲಿ ನಾವು ನೋಡಬಹುದು. ಅವನು ಈ ಎಲ್ಲಾ ಹಿರಣ್ಯಾಕ್ಷ, ಹಿರಣ್ಯಕಶಿಪು, ರಾವಣ ಅವರೆಲ್ಲ ಯಾರ್ಯಾರು ಏನೇನು ತಪ್ಪು ಮಾಡಿದ್ರು ಅದೆಲ್ಲವನ್ನು ಗ್ರಹಿಸಿ, ಇಂತಹ ತಪ್ಪುಗಳನ್ನ ನಾವು ಮಾಡಬಾರ್ದು, ಇಂತಹ ತಪ್ಪುಗಳನ್ನ ಮಾಡಿದರೆ ನಾವು ನಾಶಕ್ಕೊಳಗಾಗ್ತೀವಿ ಅನ್ನೋದನ್ನ ಪಾಠ ಕಲಿತು ಅವ್ರೇನ್ ಮಾಡಿದ್ರು, ಈ ಯಾವ ಕೆಲಸಗಳನ್ನು ಮಾಡ್ತಾ ಇರಲಿಲ್ಲ ಆ 3 ಜನ ಅಣ್ಣ ತಮ್ಮಂದ್ರು ತ್ರಿಪುರಾಸುರರು. ಯದಾ ದೇವೇಶು ದೇವತೆಗಳಿಗೆ ಅವರು ವಿರೋಧ ಮಾಡಲಿಲ್ಲ. ಇನ್ನೊಂದು ಮಾತಿಲ್ಲಿ ಮೈಚ ಅಂತ ಹೇಳಿದಾನೆ ಭಗವಂತ, ನನ್ನಲ್ಲಿ ಅಂತ ಹೇಳ್ಕೊಂಡು ಆಮೇಲೆ ದೇವೇಶು ಅಂತ ಹೇಳ್ತಾರೆ, ದೇವತೆಗಳಲ್ಲಿ ಅಂತ ಹೇಳ್ತಾರೆ. ಹಾಗಾದರೆ ಅವನು ಮತ್ತು ದೇವತೆಗಳು ಬೇರೆ ಬೇರೆನೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಈ ವಿಷಯವಾಗಿ ನಾವು ಇದೇ ಶಂಕರಾಧ್ಯಯನ ಬಳಗದ ಮೂಲಕವಾಗಿ ಪ್ರಾರಂಭದಲ್ಲಿ ಸನಾತನ ಧರ್ಮದ ಆಧಾರಗಳು, ಫೌಂಡೇಶನ್ಸ್ ಆಫ್ ಧರ್ಮ ಅಂತ ಏನೋ ಒಂದಿಷ್ಟು ಪಾಠ ಮಾಡಿದ್ವಿ. ಆ ಪಾಠದಲ್ಲಿ ಇದ್ರ ಬಗ್ಗೆ ಬಹಳ ದೀರ್ಘವಾಗಿ ಚರ್ಚೆ ಮಾಡಿದ್ವಿ. ದೇವರು ಅಂದ್ರೆ ಯಾರು, ದೇವತೆಗಳು ಅಂದ್ರೆ ಯಾರು ಅನ್ನುವಂಥದ್ದು ಸುಲಭವಾಗಿ ಇಲ್ಲಿ ಹೇಳೋದು ಅಂತಾದ್ರೆ, ಈ ಸೃಷ್ಟಿಗೆ, ಜಗತ್ತಿಗೆ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣವಾಗಿರುವಂತಹದ್ದು ಯಾವುದನ್ನ ನಾವು ಭಗವಂತ ಅಂತ ಕರೀತೀವಿ, ಪರಬ್ರಹ್ಮ ವಸ್ತು ಅಂತ ಕರೀತೀವಿ, ಅದನ್ನ ನಾವು ಕನ್ನಡದಲ್ಲಿ ಆಡು ಭಾಷೆಯಲ್ಲಿ ದೇವರು ಅಂತ ಹೇಳ್ತೀವಿ. ಅದು ಎಲ್ಲಕ್ಕಿಂತಲೂ ಮೂಲ ಕಾರಣ ಒಂದು, ಮತ್ತು ಒಂದೇ ಒಂದಿರುವುದು ಮತ್ತು ನಿರ್ಗುಣವಾಗಿರುವಂತಹದ್ದು. ತ್ರಿಗುಣಾತ್ಮಕ ರೂಪವಾಗಿರುವಂತಹ ಮಾಯೆಯಿಂದ ಬ್ರಹ್ಮ ವಿಷ್ಣು ರುದ್ರ ಅನ್ನುವಂತಹ ಅನೇಕ ರೂಪಗಳನ್ನು ಪಡೆಯುವಂತಹದ್ದು.
ಇನ್ನು ದೇವತೆಗಳು ಅಂತ ಹೇಳಿದ್ರೆ ನಮ್ಮ ಸುತ್ತಮುತ್ತಲು ಕಾಣುವಂತಹ ಜಗತ್ತಿನಲ್ಲಿ ಜಗತ್ತು ನಿರಂತರವಾಗಿ ಚಟುವಟಿಕೆಯಿಂದ ಕೂಡಿದಾಗಿದೆ, ಚೈತನ್ಯದಿಂದ ಕೂಡಿದಾಗಿದೆ. ಏನೇನ್ ಚಟುವಟಿಕೆ ಕಾಣಿಸ್ತಾ ಇದೆಯೋ ಆ ಎಲ್ಲಾ ಚಟುವಟಿಕೆಗಳ ಹಿಂದಿರುವ ಜ್ಞಾನ ಶಕ್ತಿನೇ ದೇವತೆಗಳು. ಗಾಳಿ ಬೀಸ್ತಾ ಇದೆ ಅಂತ ಹೇಳಿದ್ರೆ ಆ ಗಾಳಿ ಬೀಸುವಿಕೆಯ ಹಿಂದಿರುವ ಚೈತನ್ಯ ಶಕ್ತಿ, ಜ್ಞಾನ ಶಕ್ತಿ ಯಾವುದೋ ಅದು ವಾಯುದೇವ, ವಾಯುದೇವತೆ ಅಂತ ನಾವು ಹೆಸರು ಕೊಟ್ವಿ. ಹಾಗೇನೆ ನೀವು ಎಲ್ಲದಕ್ಕೂ ಅಪ್ಲೈ ಮಾಡ್ಕೊಳ್ಬಹುದು. ದೇವತೆ ಮತ್ತು ದೇವರು ಅದರ ಬಗ್ಗೆ ಇರುವಂತಹ ವ್ಯತ್ಯಾಸ ಇದು. ಈ ದೇವತೆಗಳು ಇಂದ್ರ, ಅಗ್ನಿ, ವರುಣ, ವಾಯು ಇವರೆಲ್ಲ ಏನಿದಾರಲ್ಲ, ಇವರು ಮಹಾಮಹಿಮರು. ವರ ಕೊಡಬಹುದು, ಶಾಪನೂ ಕೊಡಬಹುದು, ಸೃಷ್ಟಿ ಜಗತ್ತನ್ನ ನಿಯಂತ್ರಣ ಮಾಡಬಹುದು. ಆದ್ರೆ ಇವರು ಸ್ವತಂತ್ರರಲ್ಲ. ಆ ಭಗವಂತನ ಅಡಿಯಲ್ಲಿ ಕೆಲಸ ಮಾಡುವವರು, ಆ ಭಗವಂತನ ಆಜ್ಞೆ ಮೇರೆಗೆ ಕೆಲಸ ಮಾಡುವವರು. ಮತ್ತು ಇವರು ಜಗತ್ತನ್ನ ಮ್ಯಾನೇಜ್ ಮಾಡುವವರೇ ಹೊರತು ಜಗತ್ತನ್ನ ಸೃಷ್ಟಿ ಸ್ಥಿತಿ ಲಯ ಮಾಡುವಂಥವ್ರಲ್ಲ. ಇದನ್ನ ನಾವು ವ್ಯತ್ಯಾಸ ತಿಳ್ಕೊಳ್ಳೋದು. ಅದನ್ನ ಮಾಡುವಂಥವ್ರು ಬ್ರಹ್ಮ, ವಿಷ್ಣು, ಮಹೇಶ್ವರರು, ತ್ರಿಮೂರ್ತಿಗಳು. ಹಾಗೇನೆ ನಾವು ಅಮ್ಮನವರನ್ನು ತೆಗೆದುಕೊಳ್ಳಬಹುದು, ಗಣೇಶನನ್ನು ತೆಗೆದುಕೊಳ್ಳಬಹುದು, ಸೂರ್ಯನನ್ನು ತೆಗೆದುಕೊಳ್ಳಬಹುದು, ಸ್ಕಂದನನ್ನು ತೆಗೆದುಕೊಳ್ಳಬಹುದು. ಹಾಗೆ ಈ ತ್ರಿಪುರಾಸುರನ ಸಂಹಾರದಲ್ಲಿ ತ್ರಿಪುರಾಸುರರು ಈ ಯಾವ ಕಂಡೀಷನ್ಗಳನ್ನು ಸ್ಯಾಟಿಸ್ಫೈ ಆಗುವ ಹಾಗೆ ಅವ್ರ ಜೀವನ ನಡೆಸ್ತಾ ಇರಲಿಲ್ಲ. ಬಹಳ ಧಾರ್ಮಿಕವಾಗಿ ಅಂದ್ರೆ ಬಹಳ ಧಾರ್ಮಿಕವಾಗಿ ತಮ್ಮ ಜೀವನ ನಡೆಸ್ತಾ ಇದ್ರು. ಪರಮ ಶಿವಭಕ್ತರು ಅಂದ್ರೆ ಭಯಂಕರ ಶಿವಭಕ್ತರು. ಹಾಗೆ ಅವರು ಶಿವಭಕ್ತಿ ಮಾಡೋದಕ್ಕೆ ಅವರ ಸ್ಟ್ರಾಟಜಿಕ್ ಪ್ಲಾನು ಆಗಿತ್ತು. ಏನ್ ಕಾರಣ ಅಂತ ಹೇಳಿದ್ರೆ, ನಾನು ಶಿವನನ್ನೇ ಶರಣು ಹೋದ್ರೆ ಯಾವ ದೇವತೆ ಬಂದ್ರೂ ಶಿವ ನಮಗ್ ಸಹಾಯಕ್ಕೆ ಬರ್ತಾನೆ. ಇನ್ನು ಸ್ವತಃ ಶಿವ ನಮ್ಮನ್ನ ಕೊಲ್ಲೋದಕ್ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂದ್ರೆ, ಯಾರಾದರೂ ಶರಣು ಬಂದವರ ಮೇಲೆ ಆಕ್ರಮಣ ಮಾಡಿದ್ರೆ ಇನ್ನು ಈ ಜಗತ್ತಿನಲ್ಲಿ ನಂಬಿಕೆಗೆ ಅನ್ನೋದಕ್ಕೆ ಆಧಾರ ಏನು ಉಳಿಯುತ್ತೆ? ನಾನು ನಿನ್ನ ಹತ್ರ ಶರಣ ಬಂದಿದ್ದೀನಿ ಅಂದ್ರೇನು? ನೀನು ಅನನ್ಯ ಗತಿಕನು, ನೀನ್ ಬಿಟ್ರೆ ಬೇರೆ ಯಾರ ಗತಿ ಇಲ್ಲ ಅನ್ನೋ ರೀತಿಯಲ್ಲಿ. ಅವನೇ ಕೊಲ್ಲೋದು ಅಂತಾದ್ರೆ ಬೇಲಿನೇ ಎದ್ದು ಹೊಲ ಮೇಧಾಗೆ ಅಂತ ಆಗುತ್ತಲ್ಲ, ಹಾಗ ಆಗೋದಿಲ್ಲ. ಆದ್ರಿಂದ ಹಾಗಾಗ್ಕೊಡುದು ಅಂತ ಶಿವನೇ ನಮ್ಮನ್ನ ಸಂಹಾರ ಮಾಡ್ಲಿಕ್ಕೆ ಬರೋದಿಲ್ಲ. ಇದು ಅವರ ಸ್ಟ್ರಾಟಜಿಕ್ ಪ್ಲಾನ್ ಆಗಿತ್ತು. ಇರಲಿ, ಇಲ್ಲಿ ನಮ್ಮ ಪಾಯಿಂಟ್ ಏನು ಅಂತ ಹೇಳಿದ್ರೆ, ನಾವು ನಮ್ಮ ಜೀವನದ ಸುತ್ತಮುತ್ತಲು ನೋಡ್ತಾ ಇದ್ದಾಗ ನಾವು ನೋಡಬಹುದು, ಯಾವೊಬ್ಬ ವ್ಯಕ್ತಿ ಯಾವುದೋ ಕಾರಣದಿಂದ, ಅದು ಅಧಿಕಾರ ಆಗಿರಲಿ, ಹಣ ಆಗಿರಲಿ, ಮತ್ತೇನೋ ಆಗಿರಲಿ, ಎಷ್ಟು ಚೆನ್ನಾಗಿ ಮಾಡಿದ್ರು ಅವನು ಮೋಸ ಮಾಡ್ತಾ ಇದ್ದಾನೆ, ನಮ್ ಕಣ್ಣಿಗೆ ಕಾಣುತ್ತೆ, ಅನ್ಯಾಯದಲ್ಲಿದ್ದಾನೆ, ನಮ್ ಕಣ್ಣಿಗೆ ಕಾಣುತ್ತೆ, ಆದರೂ ಅವನು ಚೆನ್ನಾಗಿದ್ದಾನಲ್ಲ ಅನ್ನುವಂತಹ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಬಂದಿರುತ್ತೆ. ಅದಕ್ಕೆ ಉತ್ತರ ಏನು ಅಂದ್ರೆ, ಈ ಯಾವ ಕೆಲಸಗಳಲ್ಲಿಯೂ ಅವನು ಕೈ ಹಾಕಿರೋದಿಲ್ಲ, ಅವನು ದೇವತೆಗಳ ವಿರುದ್ಧ ಹೋಗಿರೋದಿಲ್ಲ. ಗೋಗಳಿಗೆ, ವೇದಗಳಿಗೆ, ಬ್ರಾಹ್ಮಣರಿಗೆ, ಭಗವಂತನಲ್ಲಿ ಭಗವದ್ಭಕ್ತಿ ಎಲ್ಲ ಇಟ್ಕೊಂಡಿರ್ತಾರೆ. ಆದ್ರಿಂದ ಅವನು ಆರಾಮಾಗಿ ಸುಖವಾಗಿ ಬರೀತಾ ಇರ್ತಾನೆ. ಇದು ಹೇಳಿದ ತಕ್ಷಣ ನೀವು ಪ್ರಶ್ನೆ ಕೇಳಬಹುದು, ಹಾಗಂದ್ರೆ ಏನು? ನಾವು ಅನ್ಯಾಯ ಮಾರ್ಗದಲ್ಲಿ ಬದುಕ್ತಾ ಬದುಕ್ತಾ ಭಗವಂತನ ಭಕ್ತಿ ಮಾಡಿದ್ರೆ ಸಾಕೆ ಅಂತಂದ್ರೆ, ಆ ಅನ್ಯಾಯಕ್ಕೆ ತಕ್ಕ ಪ್ರತಿಫಲ ಬರೋದಕ್ಕೆ ಅವನಿಗೆ ಮುಂದೆ ಶಾಸ್ತಿ ಅಂತ ಏನಿರ್ತದೆ, ಅವನು ಮಾಡಿರುವಂತಹ ಕರ್ಮ ಎಲ್ಲ ಆಗಾಮಿಯಿಂದ ಸಂಚಿತಕ್ಕೆ ಹೋಗಿ ಅವನಿಗೆ ಪ್ರಾರಬ್ಧ ರೂಪದಲ್ಲಿ ಅವನಿಗೆ ಖಂಡಿತವಾಗಲೂ ತಟ್ಟುತ್ತೆ. ಆದ್ರಿಂದ ಅವನು ತಪ್ಪಿಸ್ಕೊಳ್ಳಿಕ್ ಆಗೋದೇ ಇಲ್ಲ. ಅದನ್ನ ನೋಡ್ಲಿಕ್ಕೆ ನಾವು ಇರ್ತೀವೋ ಅವನ ಜೊತೆಗೇನೆ, ಅಥವಾ ಬೇರೆ ಬೇರೆ ಶರೀರದಲ್ಲಿ ಅವನು ಮರಣ ಹೋಗ್ತಾನೆ, ನಾವು ಮರಣ ಹೋಗ್ತೀವಿ, ಬೇರೆ ಬೇರೆ ಶರೀರದಲ್ಲಿ ಇರ್ತೀವೋ, ಅದು ಎರಡನೇ ಮಾತು. ಇವಾಗ ಅನ್ಯಾಯ ಮಾಡ್ತಾ ಭಗವದ್ಭಕ್ತಿ ಮಾಡ್ತಾ ಇದ್ರೆ ಚೆನ್ನಾಗಿರ್ಬಹುದು ಅಂತಂದ್ರೆ ಈ ಶರೀರದ ಮಟ್ಟಿಗೆ ಚೆನ್ನಾಗಿರ್ಬಹುದು. ಹಾಗಿದ್ರೆ ಶಾಸ್ತ್ರಕ್ಕೆ ವಿರೋಧ ಏನಲ್ಲ, ಹಾಗಿದ್ರೆ ಭಗವಂತನಿಗೆ ವಿರೋಧ ಏನಲ್ಲ. ಯಾಕೆಂದ್ರೆ ಹಿರಣ್ಯಕಶಿಪು ಇತ್ಯಾದಿ ರಾಕ್ಷಸರನ್ನೇ ಭಗವಂತ ವರ ಕೊಟ್ಟು ಸಲುಹಿದವನು. ಒಟ್ಟಾರೆಯಾಗಿ ಭಗವಂತನಿಗೆ ಬೇಕಾಗಿರೋದೇನು? ಭಕ್ತಿ. ಗೀತೆಯಲ್ಲೂ ನಾವು ನೋಡ್ತೀವಿ, ನನ್ನ ಭಕ್ತರು ಅಂತ ಯಾರಿದ್ದಾರೆ ನಾನು ಅವ್ರಿಗೆ ಹೆಚ್ಚು ಪಕ್ಷಪಾತಿಯಾಗಿರ್ತೇನೆ ಅನ್ನೋ ರೀತಿ ಅರ್ಥದಲ್ಲಿ ಮಾತ್ರ. ಎಲ್ರಿಗೂ ಒಂದೇ ರೀತಿ ಅಂದ್ರೇನೆ ನೋಡೋದು, ಆದ್ರೆ ಹೆಚ್ಚಿಗೆ ಮಾರ್ಕ್ಸ್ ತೆಗೆದುಕೊಳ್ಳೋನಿಗೆ ಹೆಚ್ಚಿಗೆ ಖುಷಿ ಆಗುತ್ತಲ್ಲ ಮೇಷ್ಟ್ರಿಗೆ, ಆ ರೀತಿಯಲ್ಲಿ. ಅಂದ್ರೆ
ಇದರ ಒಳ ಅರ್ಥ ಮರ್ಮ ಏನು ಅಂದ್ರೆ, ಪಾಪ ಪುಣ್ಯಗಳು, ನ್ಯಾಯ ಅನ್ಯಾಯ. ನ್ಯಾಯ ಅನ್ಯಾಯ ಇದು ಸಾಮಾಜಿಕ ಸ್ಥಿತಿನಲ್ಲಿ, ಸಾಮಾಜಿಕ ನೆಲೆಗಟ್ಟಿನಲ್ಲಿ. ಪಾಪ ಪುಣ್ಯಗಳು ಧಾರ್ಮಿಕ ನೆಲೆಗಟ್ಟಿನಲ್ಲಿ. ಇವೆರಡೂ ಅದರ ಪಾಡಿಗೆ ಅದು ಕೆಲಸ ಮಾಡ್ತಾ ಇರ್ತವೆ. ನಾವು ಹೇಳ್ತೀವಲ್ಲ, ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಅಂತ. ಹಾಗೆ ಇವು ಅದ್ರ ಪಾಡಿಗೆ ಅದು ಕೆಲಸ ಮಾಡ್ತಾ ಇರ್ತವೆ. ಅದರ ವ್ಯಾಪ್ತಿ ಬಹಳ ದೀರ್ಘ ಇದೆ. ಅನೇಕ ಅನೇಕ ಜನ್ಮಗಳವರೆಗೆ ಇವೆಲ್ಲವ ರೆಕಾರ್ಡ್ ಆಗಿ ಆಮೇಲೆ ಫಲ ಕೊಡುತ್ತದೆ. ಆದ್ರೆ ಭಗವತ ಭಕ್ತಿ ಅನ್ನುವಂತಹದ್ದನ್ನು ನಾವು ಜೋಡಿಸ್ಕೊಂಡ್ರೆ ಅದು ಭಕ್ತಿ ಅನ್ನುವಂತಹದ್ದು ಪಾಪ ಪುಣ್ಯಗಳನ್ನು ಕೊಡುವಂತಹ ಕರ್ಮಗಳಿಗಿಂತಲೂ ಹೆಚ್ಚು ಬಲಶಾಲಿ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಇದನ್ನ ಇನ್ನೊಂದು ಸ್ವಲ್ಪ ಎಕ್ಸ್ಪೆಂಡ್ ಮಾಡಿದ್ರೆ, ಕರ್ಮ ಮಾರ್ಗಕ್ಕಿಂತಲೂ ಭಕ್ತಿ ಮಾರ್ಗ ಶ್ರೇಷ್ಠ ಎನ್ನುವ ಒಳ ಆಶಯ ಈ ಒಂದು ಶ್ಲೋಕದ ರೂಪದಲ್ಲಿ ಮತ್ತು ಈ ಹಿನ್ನೆಲೆಯಲ್ಲಿ ನಾವು ಗ್ರಹಿಸಬಹುದು. ಇದು ಭಾಗವತದಂತಹ ಪರಮೋಚ್ಚ ಗ್ರಂಥದ ಮೂಲಕ ನಾವು ಪಡೆದುಕೊಳ್ಳಬಹುದಾಗಿರುವಂತಹ ಅನೇಕಾನೇಕ ಸಂದೇಶಗಳಲ್ಲಿ ಟೇಕ್ ಅವೇ ಅಂತ ಹೇಳ್ತೀವಲ್ಲ, ಅದರಲ್ಲಿ ಇದು ಒಂದು. ಜೊತೆಗೆ ಇನ್ನೂ ಒಂದು ಮಾತನ್ನು ಹೇಳ್ತಾನೆ ಭಗವಂತ. ಯಾವಾಗ ಮುಂದಿನ ಶ್ಲೋಕದಲ್ಲಿ 28ನೇ ಶ್ಲೋಕದಲ್ಲಿ ಏನೆ, ನಿರ್ವೈರಾಯ ಪ್ರಶಾಂತಾಯ ಸ್ವಸುತಾಯ ಮಹಾತ್ಮನೆ ಪ್ರಹ್ಲಾದಾಯ ಯದಾ ದ್ರುಹ್ಯೇ ಧನಿಷ್ಯೇಪ್ಯತಿ ವರೋರ್ಜಿತಂ, ಹನಿಷ್ಯೇಪಿ ವರೋರ್ಜಿತಂ. ಯಾವಾಗ ಯಾರಿಗೂ ವೈರತ್ವವನ್ನ ಮಾಡದಂತಹ ಪ್ರಶಾಂತ ಸ್ವಭಾವವಾಗಿರುವಂತಹ, ತನ್ನ ಮಗನೇ ಆಗಿರುವಂತಹ ಆದರೂ ಮಹಾತ್ಮನಾಗಿರುವಂತಹ ಪ್ರಹ್ಲಾದನಿಗೆ ಯಾವಾಗ ಇವನು ದ್ರೋಹ ಬಗೀತಾನೆಯೋ, ಯಾವಾಗ ಇವನು ದ್ವೇಷ ಮಾಡ್ತಾನೆಯೋ, ಆವಾಗ ನಾನೇ ಬಂದು ಇವನಿಗೆ ಸಂಹಾರ ಮಾಡ್ತೇನೆ ಅಂತ ಹೇಳ್ತಾರೆ. ಅಂದ್ರೆ ಏನರ್ಥ? ಪ್ರಹ್ಲಾದನ ದ್ವೇಷ ಮಾಡೋದು, ದೇವತೆಗಳ ದ್ವೇಷ, ವೇದಗಳ ದ್ವೇಷ, ಗೋ ದ್ವೇಷ, ವಿಪ್ರರ ದ್ವೇಷ, ಧರ್ಮದಲ್ಲಿ ದ್ವೇಷ, ಭಗವಂತನಲ್ಲಿ ದ್ವೇಷ, ಎಲ್ಲದಕ್ಕೂ ಸಮ ಅಂತ. ಅದೇನು ಪ್ರಹ್ಲಾದನಲ್ಲಿರುವಂತಹ ಆ ಒಂದು ವಿಶಿಷ್ಟತೆ ಅಂದ್ರೇನು ಗೊತ್ತೇನು? ಅವನು ಭಗವದ್ ಭಕ್ತ ಅಷ್ಟೇನೆ. ಅಂದ್ರೆ ಭಗವದ್ಭಕ್ತರ ದ್ವೇಷ ಮಾಡುವಂತಹದ್ದು ಅದು ಧರ್ಮದ್ವೇಷಕ್ಕೆ ಸಮ. ಭಗವದ್ಭಕ್ತರ ದ್ವೇಷ ಮಾಡುವಂತಹದ್ದು ಅದು ವೇದಗಳ ದ್ವೇಷಕ್ಕೆ ಸಮ. ಭಗವದ್ ಭಕ್ತರ ದ್ವೇಷ ಮಾಡುವಂತಹದ್ದು ಅದು ಗೋವುಗಳ ದ್ವೇಷಕ್ಕೆ ಸಮ, ಅದು ಬ್ರಾಹ್ಮಣರ ದ್ವೇಷಕ್ಕೆ ಸಮ, ಅದು ಭಗವಂತನ ದ್ವೇಷಕ್ಕೇನೆ ಸಮ ಅನ್ನುವ ರೀತಿಯಲ್ಲಿ ಆ ಎರಡೂ ಶ್ಲೋಕಗಳನ್ನು ಜೋಡಿಸಿದಾಗ ನಾವು ಈ ಪ್ರಕಾರವಾಗಿ ಅರ್ಥೈಸಬಹುದು. ಇನ್ನು ಆ ಪ್ರಹ್ಲಾದನಾದರೂ ಹೇಗಿದ್ದ ಅನ್ನೋ ಮಾತಿಗೆ ಬಹಳ ಶ್ಲೋಕಗಳು ವರ್ಣನೆ ಇದ್ದಾವೆ. 26, 27 ಶ್ಲೋಕಗಳು ಪ್ರಹ್ಲಾದನ ಗುಣಗಳನ್ನು ವರ್ಣಿಸ್ತವೆ. ಅದರಲ್ಲಿ ಬಹಳ ಮಾರ್ಮಿಕವಾಗಿರುವಂತಹ ಶ್ಲೋಕ 36ನೇ ಶ್ಲೋಕ. ಗುಣೈರಲಭಸಂಖ್ಯೇಯೈಃ ಮಾಹಾತ್ಮ್ಯಂ ತಸ್ಯ ಸೂಚ್ಯತೆ ವಾಸುದೇವೇ ಭಗವತಿ ಯಸ್ಯ ನೈಸರ್ಗಿಕೀ ರತಿಃ. ಅವನು ಗುಣಗಳ ಬಗ್ಗೆ ಹೇಳ್ತಾ ಹೇಳ್ತಾ ಹೋದ್ರೆ ಅನೇಕಾನೇಕ ಮಹಾತ್ಮರುಗಳಲ್ಲಿರುವಂತಹ ಗುಣಗಳು ಅವನಲ್ಲಿವೆ. ಅಥವಾ ಅವನ ಗುಣ ಮಹಾತ್ಮ್ಯ ಅಸಂಖ್ಯ ಗುಣಗಣಗಳಿಂದ ಕೂಡಿರುವಂತಹದ್ದು. ಹಾಗಿದ್ರೂ ಅವನಲ್ಲಿ ಎಲ್ಲಕ್ಕಿಂತಲೂ ವಿಶೇಷವಾಗಿರುವಂತಹದ್ದು ಯಾವುದು ಅಂದ್ರೆ, ವಾಸುದೇವೇ ಭಗವತಿ ಯಸ್ಯ ನೈಸರ್ಗಿಕೀ ರತಿ. ನೈಸರ್ಗಿಕೀ ರತಿ. ವಾಸುದೇವನಾಗಿರುವಂತಹ ಭಗವಂತನಲ್ಲಿ ಅವನಿಗೆ ರತಿ, ರತಿ ಅಂದ್ರೆ ಪ್ರೀತಿ, ಆ ಭಗವಂತನಲ್ಲಿ ಭಕ್ತಿ, ಅದು ನೈಸರ್ಗಿಕವಾಗಿ ಹುಟ್ಟಿತ್ತು ಅವನತ್ರ ಅಂತ. ಇದರ ಹಿನ್ನೆಲೆಯಲ್ಲಿ ಒಂದು ಪ್ರಶ್ನೆ ಬರುತ್ತೆ, ನೈಸರ್ಗಿಕವಾಗಿ ಹುಟ್ಟಿದ್ದು ಅಂದ್ರೆ ಏನು, ಹೇಗೆ ಅಂತ ಕೇಳಿದಾಗ, ಹಿರಣ್ಯಕಶಿಪು ತಪಶ್ಚರ್ಯ ಮಾಡ್ಲಿಕ್ಕೆ ಹೋದಾಗ ಕೈಯಾದು ಗರ್ಭಿಣಿ, ಅವಳನ್ನ ನಾರದರು ಭೇಟಿಯಾಗಿ, ತಮ್ಮ
ಆಶ್ರಮದಲ್ಲಿಟ್ಕೊಂಡು ಅವರಿಗೆ ಭಗವಂತನ ಲೀಲಾವತಾರಗಳನ್ನು ಹೇಳ್ತಾ ಹೇಳ್ತಾ ತನ್ಮೂಲಕವಾಗಿ ಗರ್ಭದಲ್ಲಿರುವಂತಹ ಆ ಪ್ರಹ್ಲಾದನಿಗೆ ಭಗವದ್ಭಕ್ತಿಯ ಸಂಸ್ಕಾರ ಅನ್ನುವಂತಹದ್ದು ನಾರದರು ಈಗಾಗಲೇ ಕೊಟ್ಟಿರ್ತಾರೆ. ಇನ್ನು ಕೆಲವೊಂದು ಕಡೆ ಭಾಗವತದ ಇನ್ನೊಂದು ಟೀಕೆಗಳಲ್ಲಿ ಪ್ರಹ್ಲಾದ ಹುಟ್ಟಿದ್ದ, ಆದರೆ ಬಹಳ ಎಳೆ ಮಗು, ಅವನಿಗೆ ಗುರುಕುಲಕ್ಕೆ ಹೋಗುವಷ್ಟು ವಯಸ್ಸಾಗಿರಲಿಲ್ಲ. ಆ ಸಂದರ್ಭದಲ್ಲಿ ತಂದೆ ಇನ್ನೂ ಕಾಡಿನಲ್ಲೇ ಇದ್ದ ತಪಶ್ಚರ್ಯಾದಿ ಮಾಡುವಾಗ. ಆ ಸಂದರ್ಭದಲ್ಲಿ ಪ್ರಹ್ಲಾದ ಎಳೆಯ ಬಾಲಕ, ಪುಟ್ಟ ಬಾಲಕನನ್ನ ಕೈಯಾದು ನಾರದರ ರಕ್ಷಣೆಯಲ್ಲಿ, ನಾರದರ ಸುಪರ್ದಿಯಲ್ಲಿಟ್ಟಿರ್ತಾಳೆ ಅನ್ನುವಂತಹ ಒಂದು ವ್ಯಾಖ್ಯೆಯು ನಾವು ನೋಡ್ತೇವೆ. ಎರಡರಲ್ಲಿ ಯಾವುದಾದ್ರೂ ಒಂದಾಗಿರಲಿ, ಇವನಲ್ಲಿ ಭಗವತ್ ಭಕ್ತಿ ಅನ್ನುವಂತಹದ್ದು ಗರ್ಭದಿಂದಲೇನೆ ನೈಸರ್ಗಿಕಿ ಅನ್ನುವಂತಹ ಪದ ಬಂದಿರುವುದರಿಂದ ಗರ್ಭದಿಂದಲೇನೆ ಇವನಿಗೆ ಭಗವದ್ಭಕ್ತಿ ಹುಟ್ಟಿದ್ದು. ಅದು ಯಾರ ಕೃಪೆಯಿಂದ ಅಂದ್ರೆ ನಾರದರ ಕೃಪೆಯಿಂದ ಅನ್ನುವಂತಹದ್ದನ್ನ ನಾವಿಲ್ಲಿ ನೋಡ್ತೇವೆ. ಹೀಗೆ ಅವನಿಗೆ ಭಗವದ್ ಭಕ್ತಿ ಅನ್ನುವಂತಹದ್ದು ನೈಸರ್ಗಿಕವಾಗಿ ಬಂದಿರುವುದರಿಂದ ಯಾರು ಅವನ ದಾರಿ ತಪ್ಪಿಸ್ಲಿಕ್ಕಾಗಲಿಲ್ಲ. ದಾರಿ ತಪ್ಪಿಸೋದು ಅಂದ್ರೇನು? ಈಗಾಗಲೇ ಹಿರಣ್ಯಕಶಿಪು ತನ್ನ ರಾಜ್ಯದಲ್ಲಿ ಏನು ಒಂದು ಆಡಳಿತ ಘೋಷಣೆ ಹೊರಡಿಸಿದ್ದ, ಯಾರೇ ಯಜ್ಞ ಯಾಗಾದಿಗಳನ್ನ ಮಾಡಲಿ ಅದರ ಆಹುತಿಗಳು ನನ್ನನ್ನು ಕುರಿತೇ ಆಗ್ಬೇಕು. ಯಾರು ಆ ವಿಷ್ಣುವನ್ನು ಕುರಿತು ಹೋಮಹವನ ಮಾಡೋ ಹಾಗಿಲ್ಲ, ಯಾರು ಆ ವಿಷ್ಣುವನ್ನು ಕುರಿತು ಜಪ ತಪ ಮಾಡೋ ಹಾಗಿಲ್ಲ, ಯಾರೋ ಆ ವಿಷ್ಣುವನ್ನು ಕುರಿತು ಪೂಜೆ ಪುನಸ್ಕಾರಾದಿಗಳನ್ನು ಮಾಡೋ ಹಾಗಿಲ್ಲ. ಈ ರೀತಿ ವ್ಯವಸ್ಥೆ ಮಾಡಿದ್ದ. ಅಷ್ಟೇ ಅಲ್ಲದೆ ಗುರುಕುಲದಲ್ಲಿರುವಂತಹ ಎಲ್ಲಾ ಗುರುಗಳಿಗೂ ಕೂಡ ಏನ್ ಹೇಳಿದ್ದ? ಧರ್ಮ ಅರ್ಥ ಕಾಮಗಳನ್ನಷ್ಟೇ ಹೇಳಬೇಕು. ಅದರಲ್ಲಿಯೂ ಧರ್ಮ ಹೇಳುವಾಗ ಹಿರಣ್ಯಕಶಿಪುನೇ ಭಗವಂತ ಅನ್ನೋ ರೀತಿಯಲ್ಲಿ ಹೇಳಬೇಕು. ವಿಶೇಷವಾಗಿ ಹೇಳ್ಕೊಡ್ಬೇಕಾಗಿದ್ದು ಅರ್ಥಕಾಮಗಳೇ ಅನ್ನುವಂತಹ ರೀತಿಯಲ್ಲಿ ಆರ್ಡರ್ ಹೊಡಿಸಿದ್ದ. ಅದೇ ರೀತಿ ತನ್ನ ಮಗನನ್ನು ಕೂಡ ಗುರುಕುಲಕ್ಕೆ ಕಳಿಸಿದಾಗ ಅವರಿಗೆ ಆ ಶುಕ್ರ ಅಸುರರ ಗುರುಗಳಾಗಿರುವಂತಹ ಶುಕ್ರಾಚಾರ್ಯರ ಇಬ್ಬರು ಮಕ್ಕಳು ಷಂಡ ಮತ್ತು ಅಮರ್ಕ ಅನ್ನುವಂಥವರು, ಅವರಿಬ್ಬರ ಸುಪರ್ದಿಯಲ್ಲಿ ಇವನ ಅಧ್ಯಯನ ಇತ್ಯಾದಿಗಳು ನಡೆದಿತ್ತು. ಅವರು ಯಥಾ ಪ್ರಕಾರ ಸಿಲೆಬಸ್ ಹೇಗೆ ಹಾಕಿಕೊಟ್ಟಿದ್ರೋ, ಕರಿಕ್ಯುಲಮ್ ಏನಿತ್ತು ಅದರ ಪ್ರಕಾರ ಅರ್ಥಕಾಮಗಳನ್ನೇ ಮತ್ತು ರಾಜನೀತಿಯನ್ನ ಮತ್ತು ಪ್ರಜಾ ಪರಿಪಾಲನೆ ಇತ್ಯಾದಿ ವಿಚಾರಗಳನ್ನ ಹೇಳಿಕೊಡ್ತಾ ಇದ್ರು ಹೊರತು ಧರ್ಮ ಮತ್ತು ಮೋಕ್ಷಕ್ಕೆ ಅಲ್ಲಿ ಆ ವ್ಯಾಪ್ತಿ, ಅವ್ರ ಗುರುಕುಲದಲ್ಲಿ ವ್ಯಾಪ್ತಿ ಅನ್ನೋದಿರಲಿಲ್ಲ. ಧರ್ಮ ಮತ್ತು ಮೋಕ್ಷಗಳ ಬಗ್ಗೆ ಅವರು ಯಾರು ಏನು ಹೇಳಿಕೊಡ್ತಾ ಇರಲಿಲ್ಲ. ಇನ್ನು ನಿಂಗೆ ಪೂಜೆ ಮಾಡಬೇಕು ಅನ್ಸಿದ್ರೆ ಹಿರಣ್ಯಕಶಿಪುನ ಪೂಜೆ ಮಾಡು, ನಿಂಗೆ ಪೂಜೆ ಮಾಡಬೇಕು ತಪಶ್ಚರ್ಯ ಮಾಡಬೇಕು ಅಂದ್ರೆ ಹಿರಣ್ಯಕಶಿಪುನ ಕುರಿತೇನೆ, ಯಜ್ಞಯಾಗಾದಿಗಳು ಮಾಡಬೇಕು ಹಿರಣ್ಯಕಶಿಪುನ ಕುರಿತೇನೆ ಮಾಡಬೇಕು. ಈ ರೀತಿ ಒಂದು ವ್ಯವಸ್ಥೆ ಮಾಡಿರೋದ್ರಿಂದ ಅವರು ಹಾಗೆ ಹೇಳ್ಕೊಂಡು ಒಂದ್ ದಿವಸ ಹಿರಣ್ಯಕಶಿಪು ಯಾವುದೋ ಕಾರಣದಿಂದ ಬೇಟೆ ಆಡ್ತಾನೋ ಅಥವಾ ಬೇರೆ ಯಾವುದೋ ಕಾರಣದಿಂದ ಆ ಆಶ್ರಮದ ಗುರುಕುಲದ ಪಕ್ಕದಲ್ಲಿಯೇ ಹೊರಟಿರುವಾಗ ಮಗನನ್ನು ನೋಡಿ ಹೋದ್ರಾಯ್ತು ಅನ್ನೋ ರೀತಿಯಲ್ಲಿ ಆಶ್ರಮಕ್ಕೆ ಹೋಗ್ತಾನೆ. ಅಲ್ಲಿ ಮಗನನ್ನ ಎಲ್ರಿಗೂ ಉಚಿತ ರೂಪದಲ್ಲಿ ಅವರಿಗೆ ಅಭಿವಂದಿಸಿ ಅಥವಾ ಅವರಿಂದ ಅಭಿವಂದನೆ ಗ್ರಹಣ ಮಾಡಿ ಮಗನನ್ನ ತಡೆ ಮೇಲೆ ಕುಳ್ಳರಿಸ್ಕೊಂಡು ಮಗುವಿಗೆ ಕೇಳ್ತಾನೆ, ಗುರುಕುಲದಲ್ಲಿ ಇದ್ದೀಯಲ್ಲ ಇಷ್ಟು ದಿವಸ, ನಿನ್ನ ಪ್ರಕಾರ ತುಂಬಾ ಒಳ್ಳೆಯದು ಅಂದ್ರೆ ಯಾವುದು ಅಂತ ಕೇಳ್ತಾರೆ. ಈ ಪ್ರಶ್ನೆ ನೋಡಿ ನಂಗೆ ಯೋಚನೆ ಬಂದಿದ್ದು, ಆ ಕಾಲದಲ್ಲಿ ಮಕ್ಕಳ ಅಥವಾ ಗುರುಕುಲದಲ್ಲಿರುವಂತಹ ವಿದ್ಯಾರ್ಥಿಗಳ ಅವರ ಶೈಕ್ಷಣಿಕ ಪ್ರಗತಿಯನ್ನ ಹೇಗೆ ಅವರು ಅನಲೈಸ್ ಮಾಡ್ತಿದ್ರು, ಹೇಗೆ ಅಸೆಸ್ ಮಾಡ್ತಾ ಇದ್ರು ಅನ್ನೋದನ್ನ ನಾವು ಅವ್ರು ಕೇಳುವಂತಹ ಪ್ರಶ್ನೆಗಳ ಮೂಲಕವೇನೆ ಗಮನಿಸಬಹುದು. ಉದ್ದಾಲಕ ಆರುಣಿಯ ಕಥೆಯಲ್ಲಿ ನಾವು ನೋಡ್ತೇವೆ, ಅವನೇನ್ ಕೇಳ್ತಾನೆ, ತಮಾದೇಶಮಪ್ರಾಕ್ಷೋ ಏನಾಶ್ರುತಂ ಶ್ರುತಂ ಭವತ್ಯಮತಂ ಮತಂ ಅವಿಜ್ಞಾತಂ ವಿಜ್ಞಾತಂ ಅಂತ. ಅದೇನೋ ಒಂದಿದೆಯಂತ, ಅದನ್ನು ಕಲ್ತ್ಯಾ ನೀನು, ಅದನ್ನ ತಿಳ್ಕೊಳ್ಳೋದ್ರಿಂದ ಎಲ್ಲವೂ ತಿಳಿದಕ್ಕೆ ಸರಿ, ಹಾಗೆ ಹೀಗೆ ಅಂತ ಹೇಳಿ. ಅಂದ್ರೆ ಪಾಠ ಎಷ್ಟು ಹೇಳಿದ್ರು, ಏನಾಯ್ತು, ಈ ಪಾಠದಲ್ಲಿ
ಏನ್ ಪ್ರಶ್ನೆ? ಹೀಗೆಲ್ಲ ಕೇಳ್ತಾ ಇರಲಿಲ್ಲ. ಪ್ರಾಕ್ಟಿಕಲ್ ಲೈಫಲ್ಲಿ ಹೇಗೆ ಇವನು ಎದುರಿಸ್ತಾನೆ ಅನ್ನೋದನ್ನ ಅವ್ರು ಪ್ರಶ್ನೆ ಮಾಡಿ ಕೇಳ್ಕೊಳ್ತಾ ಇದ್ರು. ಅದೇ ರೀತಿ ಇವನು ಪ್ರಶ್ನೆ ಕೇಳ್ದ, ನಿನ್ ಪ್ರಕಾರ ತುಂಬಾ ಒಳ್ಳೇದು ಅಂದ್ರೆ ಯಾವ್ದು ಹೇಳು ಅಂತ ಕೇಳ್ದ. ಅದಕ್ಕೆ ಉತ್ತರೂಪವಾಗಿ ಪ್ರಹ್ಲಾದ ಹೇಳ್ತಾನೆ, ತತ್ಸಾಧು ಮನ್ನೆ ಸುರವರ್ಯ ದೇಹಿನಾಂ ಸದಾ ಸಮುದ್ವಿಗ್ರಧಿಯಾಮ ಸದ್ಗ್ರಹಾತ್ ಹಿತ್ವಾ ಆತ್ಮಪಾತಂ ಗೃಹಮಂಧಕೂಪಂ ವನಂಗತೋ ಯುದ್ಧರಿಮಾಶ್ರಯೇತ್. ಕರೆಂಟ್ ಹೋಯ್ತೇನು ಗುರುಗಳಿಗೆ? ನೆಟ್ವರ್ಕ್ ಇಶ್ಯೂ. ಕರೆಂಟ್ ಹೋಗಿರ್ಬೇಕು. ಮಹೇಶ್ ರೆಕಾರ್ಡಿಂಗ್ ಪೌಸ್ ಮಾಡಿ, ಸ್ಟಾಪ್ ಮಾಡಬೇಡಿ, ಪೌಸ್ ಮಾಡಿ. ಎಸ್ ಎಸ್ ಕರೆಂಟ್ ಸರಿ, ಓಕೆ, ಕೇಳಿಸ್ತು. ರಿಕಾರ್ಡಿಂಗ್ ಇನ್ ಪ್ರೋಗ್ರೆಸ್. ಅವನೇನ್ ಹೇಳ್ತಾನೆ, ತುಂಬಾ ಒಳ್ಳೇದು ಯಾವುದು ಅಂತ ಕೇಳಿದ್ರೆ ಪ್ರಹ್ಲಾದ್ ಹೇಳ್ತಾನೆ, ತತ್ಸಾಧು ಮನ್ನೆ ಅಸುರವರ್ಯ, ಹೇ ಅಸುರ ಶ್ರೇಷ್ಠನೇ, ನಾನು ಅದನ್ನೇ ಒಳ್ಳೇದು ಅಂತ ಹೇಳ್ತೀನಿ. ಯಾವ್ದದು ಅಂದ್ರೆ, ದೇಹಿನಂ ಸದಾ ಸಮುದ್ವಿಗ್ನಧಿಯಾಂ ಅಸದ್ಗೃಹಾತ್. ಈ ದೇಹಿಗಳು ಅಂದ್ರೆ ಶರೀರವುಳ್ಳಂಥವ್ರು ಎಲ್ಲಾ ಜೀವಿಗಳು ಅಸತ್ ಗೃಹಾತ್, ಅಸತ್ತಾಗಿರುವ ಈ ತನ್ನನ್ನು ಆತ್ಮಪಾತಂ, ತನ್ನನ್ನು ತಾನು ಕೆಳಗಡೆ ಅಧಃಪತನಗೊಳಿಸುವಂತಹ ಅಜ್ಞಾನವನ್ನ ಗ್ರಹಿಸಿ, ಇದನ್ನ ಈ ಶರೀರಾದಿಗಳನ್ನೇ ನಾನು ನನ್ನದು ಅನ್ನುವಂತಹ ಭಾವನೆಯಿಂದ ತಮ್ಮ ಅಧಃಪತನಕ್ಕೆ ಕಾರಣ ಮಾಡಿಕೊಳ್ಳುವಂತಹ ಈ ಜೀವಿಗಳಿಗೆ ಯತ್ ಹರಿಂ ಆಶ್ರಯೇತ, ಆ ಹರಿಯನ್ನ ಆಶ್ರಯಿಸುವಂತಹದ್ದು ಅಂತ ಏನಿದೆಯಲ್ಲ, ಅದೇ ಎಲ್ಲಕ್ಕಿಂತ ಒಳ್ಳೆಯದು ಅಂತ ನಾನು ಹೇಳ್ತೀನಿ ಅಂತ. ಅಂದ್ರೆ ಅವನ ಆಶಯ ಏನು? ಈ ಜಗತ್ತಿನಲ್ಲಿ ಎಲ್ಲರೂ ಕೂಡ ಅಜ್ಞಾನಿಗಳಾಗಿ ಈ ಶರೀರಾದಿಗಳನ್ನೇ ತಾನು ಅಂತ ತಿಳಿದುಕೊಂಡು ನಾನು ನನ್ನದು ಅನ್ನುವ ರೀತಿಯಲ್ಲಿ ದೇಹಾತ್ಮ ಬುದ್ಧಿಗೊಳ್ಳವರಾಗಿದ್ದಾರೆ. ಈ ದೇಹಾತ್ಮ ಬುದ್ಧಿಯಿಂದ ಅವರು ಅನೇಕ ಅಜ್ಞಾನಕ್ಕೆ ಸಿಕ್ಕು ಅನೇಕ ಕರ್ಮಗಳನ್ನು ಮಾಡಿ ಮತ್ತೆ ಜನನ ಮರಣಗಳ ಚಕ್ರ ಎನ್ನುವಂತಹ ಸಂಸಾರದಲ್ಲಿ ಸಿಕ್ಕಿ ಮೇಲಿನ ಮೇಲೆ ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಇದೇಗೆ ಒಳ್ಳೇದಾಗುತ್ತೆ? ಇಂತಹ ಪರಿಸ್ಥಿತಿಯಲ್ಲಿ ಒಳ್ಳೇದು ಅಂತ ಯಾವ್ದಾದ್ರು ಇದ್ರೆ ಅದು ಯತ್ ಹರಿಮಾಶ್ರಯೇತ, ಆ ವಿಷ್ಣುವನ್ನ ಭಗವಂತನನ್ನ ಕುರಿತು ಆಶ್ರಯ ಯಾರು ಮಾಡ್ತಾರೆಯೋ, ಆಶ್ರಯ ಪಡೆಯೋದು ಅಂತ ಏನಿದೆಯಲ್ಲ, ಅದುವೇ ಎಲ್ಲಕ್ಕಿಂತ ಒಳ್ಳೆಯದು ಅಂತ ಹೇಳ್ತಾರೆ. ಈ ಮಾತು ಹೇಳಿದ ತಕ್ಷಣ ಹಿರಣ್ಯಕಶಿಪು ಬಹಳ ಕೋಪಾವಿಷ್ಟ ಏನಾಗ್ಲಿಲ್ಲ. ಅವನು ಗ್ರಹಿಸಿದ್ದ ಹೇಗೆ ಅಂದ್ರೆ, ಪಾಪ ಪುಟ್ಟ ಹುಡುಗ, ಅವನಿಗೆ ಯಾರು ಏನ್ ಹೇಳ್ಕೊಟ್ಟಿರ್ತಾರೆಯೋ ಅದನ್ನೇ ಹೇಳ್ತಾನೆ. ಆದ್ರಿಂದ ತನ್ನ ಮಗನಿಗೆ ಗದರದೇನೆ ಅಲ್ಲಿ ಪಾಠಶಾಲೆಯ ಗುರುಗಳಿಗೆ ಕರೆದು ಹೇಳ್ತಾರೆ, ಯಾರ್ರೀ ನನ್ ಮಗನಿಗೆ ಹಿಂಗ್ ಕಳ್ಸಿಕೊಟ್ಟಿದ್ದು, ಯಾಕೆ ನಿಮ್ಗೆ ಕರಿಕ್ಯುಲಮ್ ಸಿಲೆಬಸ್ ಗೊತ್ತಿಲ್ವೇನೋ ಹಾಗೆ ಅಂತ ಅವ್ರಿಗೆ ಕ್ಲಾಸ್ ತೆಗೆದುಕೊಂಡು. ಅಲ್ಲಿರುವಂತಹ ಚಂಡಾಮರ್ಕರು ಹೇಳಿದ್ರು, ಇದು ಯಾವುದು ನಾವು ಕಲಿಸಿಲ್ಲ ಅವನಿಗೆ, ಅವನಲ್ಲಿರುವಂತಹದ್ದು ಇದು ಎಲ್ಲಿಂದ ಕಲ್ತಿದ್ದಾನೋ ನಮಗೂ ಗೊತ್ತಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಸ್ವಪರಶ್ಚೇತ್ಯಸದ್ಗ್ರಾಹ ಪುಂಸಾಂ ಯನ್ಮಾಯಯಾ ಕೃತಃ ವಿಮೋಹಿತದಯಾ ದೃಷ್ಟಂ ತಸ್ಮೈ ಭಗವತೆ ನಮಃ. ಪ್ರಹ್ಲಾದನು ಮುಂದುವರಿಸಿ ಇನ್ನೊಂದು ಹೇಳ್ತಾನೆ, ಸ್ವಪರಶ್ಚೇತ್ಯಸದ್ಗ್ರಾಹ, ಬಹಳ ಮಹತ್ವದ್ದು. ಸ್ವಹ ಮತ್ತು ಪರ, ನಾನು ಮತ್ತು ಇವನು, ನಾನು ಮತ್ತು ನನ್ನ ಹೊರತಾಗಿ ಇವನು ಇನ್ನೊಬ್ರು, ಅಥವಾ ನಾನು ನನಗೆ ಬಿಟ್ಟು ಇನ್ನೊಂದು,
ಇಂತ ಎನ್ನುವ ರೀತಿಯಲ್ಲಿ ಅಸತ್ಗ್ರಾಹ, ಸತ್ ಅಂದ್ರೆ ಇರುವಿಕೆ, ಅಸತ್ ಅಂದ್ರೆ ಇಲ್ಲದಿರುವಿಕೆ, ನಾನು ಮತ್ತು ನನ್ನ ಬಿಟ್ಟು ಬೇರೆದು ಅನ್ನುವಂತಹದ್ದೇನಿದೆಯಲ್ಲ ಇದಕ್ಕೆ ಭೇದ ಬುದ್ಧಿ ಅಂತ ಹೇಳ್ತಾರೆ. ಈ ಭೇದ ಬುದ್ಧಿ ಅನ್ನುವಂತಹದ್ದು ಅಸತ್, ಅದು ವಾಸ್ತವದಲ್ಲಿ ಇಲ್ಲ. ಈ ಭೇದ ಬುದ್ಧಿ ಇಲ್ಲದೆ ಇರುವಂತಹ ಒಂದು ಜಗತ್ತಿನಲ್ಲಿ, ಅಂದ್ರೆ ಎಲ್ಲವೂ ಬ್ರಹ್ಮವೇ ಆಗಿರುವಂತಹ ಜಗತ್ತಿನಲ್ಲಿ ನಾನು ನನ್ನದು, ಇದು ಬೇರೆ, ಇದು ಅನ್ನುವಂತಹ ಭೇದ ಬುದ್ಧಿಯನ್ನು ಯಾರು ಗ್ರಹಿಸ್ತಾರೆಯೋ ಅಂತಹ ಮನುಷ್ಯರಿಗೆ ವಿಮೋಹಿತ ಧಿಯಾಂ, ಪಾಪ ಅವರು ಮೋಹಕ್ಕೊಳಗಾಗಿದ್ದಾರೆ. ಅವರು ನಾನು ನನ್ನದು ಎನ್ನುವಂತಹ ಈ ಭೇದ ಬುದ್ಧಿ ಎಲ್ಲಿಂದ ಕಲ್ತರು? ಮಾಯೆಯ ಕೃತಃ, ಮಾಯೆಗೆ ಸಿಕ್ಕು ಅವ್ರು ಈ ಭೇದ ಬುದ್ಧಿಯನ್ನ ಕಲ್ತರು. ಅಂಥವ್ರಿಗೆ ಅಲ್ಲಿಂದ ಉದ್ಧಾರ ಮಾಡುವಂತಹದ್ದಾಗಲಿ ಅಥವಾ ಯಾರ ಆಶ್ರಯದಿಂದ ಆ ಮಾಯೆಯಿಂದ ಪಾರಾಗ್ತಾರೆಯೋ, ಏನ್ ಹೇಳ್ಬೇಕಾಗಿದೆ 3 ಪಾಯಿಂಟ್ ನೋಡಿ. ಈ ಜಗತ್ತಿನಲ್ಲಿ ವಾಸ್ತವದಲ್ಲಿ ಭೇದ ಅನ್ನೋದಿಲ್ಲ, ಎಲ್ಲವೂ ಬ್ರಹ್ಮವೇ. ಆದ್ರೆ ಭೇದ ಬುದ್ಧಿಯನ್ನು ಗ್ರಹಿಸ್ತಾರೆ, ನಾನು ನನ್ನದು ಅನ್ನುವಂತಹ ರೀತಿಯಲ್ಲಿ. ಎಲ್ಲಿಂದ ಗ್ರಹಿಸಿದ್ರು? ಮಾಯೆಯಿಂದ ಗ್ರಹಿಸಿದ್ರು. ಯಾಕೆ ಗ್ರಹಿಸಿದ್ರು? ಮೋಹಕ್ಕೊಳಗಾಗಿ ಗ್ರಹಿಸಿದ್ರು. ಅಂಥವರು ಹರಿಯನ್ನ ಆಶ್ರಯ ಮಾಡಿದ್ರೆ ಅವರಿಗೆ ಈ ಮಾಯೆಯ ಪಾಶದಿಂದ ಮುಕ್ತರಾಗ್ತಾರೆ, ಭೇದ ಬುದ್ಧಿ ನಿವೃತ್ತಿ ಆಗ್ತದೆ, ಎಲ್ಲವೂ ಸರ್ವಂ ಖಲ್ವಿದಂ ಬ್ರಹ್ಮ ಎನ್ನುವಂತಹ ಬುದ್ಧಿ ಉತ್ಪನ್ನವಾಗತ್ತೆ. ಆದ್ರಿಂದ ನಾವು ಆ ಹರಿಗೆ ಆಶ್ರಯ ಮಾಡಬೇಕು ಅನ್ನುವಂತಹ ಹೇಳಿ ಅಂತಹ ಭಗವಂತನಿಗೆ ನಮಸ್ಕಾರವಿರಲಿ ಅನ್ನೋ ರೂಪದಲ್ಲಿ ಹೇಳ್ತಾರೆ. ಅಂದ್ರೆ ಆ ಪುಟ್ಟ ಬಾಲಕ ತಾನು ಯಾವುದು ಒಳ್ಳೇದು ಅಂತ ಪ್ರಶ್ನೆ ಕೇಳಿದ್ರೆ ಸುಮ್ಮನೆ ಏನೋ ಒಂದು ಹೇಳದೇನೆ ಆ ಒಳ್ಳೇದು ಯಾತಕ್ಕೆ, ಆ ಒಳ್ಳೆಯದನ್ನ ಪಡ್ಕೊಳ್ಳೋದಕ್ಕೆ ಏನು ಮಾಡಬೇಕು ಎನ್ನುವಂತಹ ಎಲ್ಲಾ ರೀತಿಯಲ್ಲಿ ಒಂದು ವಿವರಣಾತ್ಮಕ ಉತ್ತರವನ್ನ ಅದು ಮತ್ತು ವೇದಾಂತದ ಆಳದಲ್ಲಿರುವಂತಹ ವಿಚಾರವನ್ನ 2 ಶ್ಲೋಕಗಳಲ್ಲಿ ತಿಳಿಸ್ಕೊಡ್ತಾನೆ. ಹೀಗೆ ಮುಂದೆ ಇಲ್ಲಿಂದ ಪ್ರಾರಂಭವಾಗುತ್ತೆ ಪ್ರಹ್ಲಾದನ ಮೇಲೆ ಹಿರಣ್ಯಕಶಿಪುವಿನ ದ್ವೇಷ. ಈ ಕೆಲಸ ಪ್ರಾರಂಭವಾದ ತಕ್ಷಣ ಅವನ ನಾಶ ಪ್ರಾರಂಭವಾಯಿತು ಅಂತ ನಾವು ಗ್ರಹಿಸಬೇಕು. ಯಾವಾಗ ಯಾವುದೋ ಒಬ್ಬರನ್ನ ಸಂಹಾರ ಮಾಡಬೇಕು, ಪಾಠ ಕಲಿಸ್ಬೇಕು, ನಾಶ ಮಾಡಬೇಕು ಅಂತಾದ್ರೆ ಭಗವಂತ ಅವರ ಮಗನ ಮೂಲಕವೇನೆ ಆ ಕೆಲಸ ಮಾಡಿಸ್ತಾನೆ ಅನ್ನುವಂತಹ ಒಂದು ಮಾತು, ಒಂದು ಶ್ಲೋಕ ಬರುತ್ತೆ. ಅದನ್ನ ನೋಡ್ತಾ ಇದ್ದೀರಿ, ಶ್ಲೋಕ ಬಹಳ ಮುಂಚೆ ಓದಿದ್ದೆ. ಆ ಶ್ಲೋಕ ಏನ್ ಹೇಳುತ್ತೆ? ಯಾರಿಗೆ ಭಗವಂತನ ಮನಸ್ಸಿನಲ್ಲಿ ಇಂಥವ್ರಿಗೆ ಪಾಠ ಕಲಿಸ್ಬೇಕು ಅಂತ ಇದ್ರೆ ಅವ್ರ ಮಗನ ಮೂಲಕವೇನೆ ಆ ಕೆಲಸ ಮಾಡಿಸ್ತಾನೆ ಅಂತ. ಇವಾಗ ಆ ಸರದಿ ಹಿರಣ್ಯಕಶಿಪುಂದಿದೆ. ಈ ಪ್ರಕಾರವಾಗಿ ನಾವು ನೋಡ್ತೀವಿ, ಹಿರಣ್ಯಕಶಿಪುವಿಗೆ ಕೇವಲ ಹರಿಭಕ್ತಿ ಮಾತ್ರ ಕಾರಣದಿಂದ ತನ್ನ ಸ್ವಂತ ಮಗನಾಗಿರುವಂತಹ ಪ್ರಹ್ಲಾದನಲ್ಲಿ ದ್ವೇಷ ಅನ್ನುವಂಥದ್ದು ಹುಟ್ಟುಕೊಳ್ತು. ಆ ದ್ವೇಷ ವಿಪರೀತಕ್ಕೆ ಹೋಗಿ ಮುಂದೆ ಅವನನ್ನ ಏನೇನ ರೀತಿಯಲ್ಲಿ ಸಂಹಾರ ಮಾಡೋದಕ್ಕೆ, ಕೊಲ್ಲೋದಕ್ಕೆ ಪ್ರಯತ್ನ ಪಡ್ತಾನೆ. ಅದೆಲ್ಲದರಿಂದಲೂ ಭಗವಂತ ಆ ಪ್ರಹ್ಲಾದನನ್ನ ಹ್ಯಾಕ್ ಕಾಪಾಡ್ತಾನೆ ಅನ್ನುವಂತಹದ್ದೆಲ್ಲವನ್ನ ನಾವು ನಾಳೆ ದಿವಸ ಮುಂದುವರಿಸೋಣ ಅಂತ ಹೇಳ್ತಾ ಇವತ್ತಿನ ಈ ಪ್ರಹ್ಲಾದ ಆಖ್ಯಾನ ಭಾಗವನ್ನ ತಮ್ಮೆಲ್ಲರ ಹೃದಯ ಕಮಲಿರುವಂತಹ ಪರಮಾತ್ಮರಡಿಯಲ್ಲಿ ಅರ್ಪಿಸಿ ವಾಣಿಗೆ ವಿರಾಮವನ್ನು ನೀಡುತ್ತೇವೆ. ಎಲ್ರಿಗೂ ನಮಸ್ಕಾರ, ಶುಭರಾತ್ರಿ. ತತ್ಸತ್ ಶ್ರೀ ಕೃಷ್ಣ ಅರ್ಪಣಮಸ್ತು. ನಮಸ್ಕಾರ ಗುರುಗಳು. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ.